ನಮಸ್ತೆ ಫ್ರೆಂಡ್ಸ್, SLV ಜಾಬ್ಸ್ ಚಾನಲ್ಗೆ ಸ್ವಾಗತ. ರೈಲ್ವೆ ವೀಲ್ ಫ್ಯಾಕ್ಟರಿ ಬೆಂಗಳೂರಿನಲ್ಲಿ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್. ರೈಲ್ವೆ ವೀಲ್ ಫ್ಯಾಕ್ಟರಿ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ ಅಗೇನೆಸ್ಟ್ ಸ್ಪೋರ್ಟ್ಸ್ ಕೋಟಾ ಓಪನ್ ಅಡ್ವರ್ಟೈಸ್ಮೆಂಟ್ ಫಾರ್ ದ ಇಯರ್ ಆಫ್ 25-26 ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕ್ಲೋಸಿಂಗ್ ಡೇಟ್ 29/11/25 ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ಸ್ಟೇಟ್ನಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/12/2025 ಆಗಿರ್ತದೆ. ಕ್ಲೋಸಿಂಗ್ ಡೇಟ್, ಟೈಮ್ ಆಫ್ ಅಪ್ಲಿಕೇಶನ್ ಫಾರ್ ರೆಸಿಡೆಂಟ್ ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಸ್ಸಾಂ, ಮೇಘಾಲಯ, ಮಣಿಪುರ್, ಅರುಣಾಚಲ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ, ಜಮ್ಮು ಅಂಡ್ ಕಾಶ್ಮೀರ, ಲೋಹಲಾಲ್ ಅಂಡ್ ಸ್ಪೀಟ್ ಡಿಸ್ಟಿಕ್ ಅಂಡ್ ಪಂಗಿ ಸಬ್ ಡಿವಿಷನ್ ಆಫ್ ಚಂಬಾ ಡಿಸ್ಟಿಕ್ ಆಫ್ ಹಿಮಾಚಲ ಪ್ರದೇಶ ಅಂತ ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಅಂಡಮಾನ್, ನಿಕೋಬಾರ್, ಐಸ್ಲ್ಯಾಂಡ್ ಅಂಡ್ ಲಕ್ಷದ್ವೀಪ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಕ್ಕೆಲ್ಲ 5/12/2025 ಕೊನೆಯ ದಿನಾಂಕ ಆಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಫ್ರೆಂಡ್ಸ್, ಅಪ್ಲಿಕೇಶನ್ ನೋಡೋದಾದ್ರೆ, ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಆಸ್ ಅನೆಕ್ಸರ್ 1 ಅಂತ ಹೇಳಿದೆ ಫ್ರಮ್ ಎಲಿಜಿಬಲ್ ಸ್ಪೋರ್ಟ್ಸ್ ಪರ್ಸನ್ ಫಾರ್ ಟೋಟಲ್ 15 ಪೋಸ್ಟ್ ಇದಾವೆ ಫ್ರೆಂಡ್ಸ್. ಅದೇ ರೀತಿ ಇದರಲ್ಲಿ 2 ಇದಾವೆ ಫ್ರೆಂಡ್ಸ್, ಲೆವೆಲ್ 1, ಲೆವೆಲ್ 2 ಅಂತೇಳಿ. ಅದು ಡೀಟೇಲ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಲೆವೆಲ್ 2 ಹುದ್ದೆಗಳಾಗಿರ್ತವೆ. ಇದು ಕ್ರಿಕೆಟ್ ಮೆನ್ ಆಲ್ರೌಂಡರ್ 1 ಹುದ್ದೆಗಳು ಖಾಲಿ ಇದ್ದು, ಅದೇ ರೀತಿ ಹಾಕಿ ಮೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಗೋಲ್ ಕೀಪರ್ ಮತ್ತು ಮಿಡ್ ಪ್ಲೇಯರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಮತ್ತು ಫಾರ್ವರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಕ್ಕೆ ಟೋಟಲ್ 4 ಹುದ್ದೆಗಳು ಖಾಲಿ ಇರ್ತವೆ. ಅದೇ ರೀತಿ ಕಬಡ್ಡಿಯಲ್ಲಿ ಮೆನ್ಗೆ ಆಲ್ರೌಂಡರ್ 1 ಪೋಸ್ಟ್, ಲೆಫ್ಟ್ ಕಾರ್ನರ್ಗೆ 1 ಪೋಸ್ಟ್, ಟೋಟಲ್ 2 ಪೋಸ್ಟ್ ಖಾಲಿ ಇರುತ್ತವೆ. ಅದೇ ರೀತಿ ಫುಟ್ಬಾಲ್ ಮೆನ್ಗೆ ಗೋಲ್ ಕೀಪರ್ಗೆ 1 ಪೋಸ್ಟ್ ಇದೆ ಫ್ರೆಂಡ್ಸ್. ಅದೇ ರೀತಿ ಟಾಪರ್ ಬ್ಯಾಕಿಗೆ 1 ಹುದ್ದೆಗಳು ಖಾಲಿ ಇರುತ್ತವೆ. ಅದೇ ರೀತಿ ಕೊನೆಯದಾಗಿ ಚೆಸ್, ಅದು ಮೆನ್ಗೆ ಇರೋದು. ಚೆಸ್ 1 ಪೋಸ್ಟ್ ಹುದ್ದೆ ಖಾಲಿ ಇದೆ. ಇವು ಲೆವೆಲ್ 2 ಒಟ್ಟು ಹುದ್ದೆಗಳು 10 ಹುದ್ದೆಗಳು ಖಾಲಿ ಇರ್ತವೆ ಫ್ರೆಂಡ್ಸ್. ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಅದು ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತೇಳಿ ನಾನು ಮುಂದೆ ತಿಳಿಸ್ಕೊಡುತ್ತೇನೆ. ಅದೇ ರೀತಿ ಲೆವೆಲ್ 1, ಇದು ಲೆವೆಲ್ 1 ಟೋಟಲ್ 5 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇದರಲ್ಲಿ ಹಾಕಿ ಮೆನ್ಗೆ ಮಿಡ್ ಪ್ಲೇಯರ್ 1 ಪೋಸ್ಟ್, ಅದೇ ರೀತಿ ಫಾರ್ವರ್ಡ್ 1 ಪೋಸ್ಟ್, ಟೋಟಲ್ 2 ಪೋಸ್ಟ್ ಖಾಲಿ ಇರುತ್ತವೆ. ಅದೇ ರೀತಿ ಕಬಡ್ಡಿಗೆ ಮೆನ್ ಲೆಫ್ಟ್ ಕಾರ್ನರ್ 1 ಪೋಸ್ಟ್ ಮತ್ತು ರೈಟ್ ಕಾರ್ನರ್ 1 ಪೋಸ್ಟ್, ಇದರಲ್ಲಿ ಕೂಡ 2 ಪೋಸ್ಟ್ಗಳು ಖಾಲಿ ಇರುತ್ತವೆ. ಅದೇ ರೀತಿ ಫುಟ್ಬಾಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಸ್ಟ್ರೈಕರ್ ಅಂತ ಹೇಳಿ ಕೊಟ್ಟಿದ್ದಾರೆ, 1 ಪೋಸ್ಟ್ ಖಾಲಿ ಇದ್ದು, ಟೋಟಲ್ 5 ಹುದ್ದೆಗಳು ಖಾಲಿ ಇರುತ್ತವೆ. ಆಸಕ್ತಿ ಇದ್ದರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಯಾವ ರೀತಿ ಅರ್ಜಿ ಸಲ್ಲಿಸೋದು, ವಿದ್ಯಾರ್ಹತೆ, ವಯೋಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಈ ವೆಬ್ಸೈಟ್ಗೆ ಹೋಗಿ ಅಧಿಕೃತ ಮಾಹಿತಿ ನೋಡಿಕೊಳ್ಳಬಹುದಾಗಿರ್ತದೆ ಫ್ರೆಂಡ್ಸ್. ಇದು ನೋಟಿಫಿಕೇಶನ್ ಕೂಡ ಲಿಂಕ್ ಕೂಡ ಕೊಟ್ಟಿರುತ್ತೇನೆ ನಾನು. ನೀವು ವಿವರವಾಗಿ ತಿಳಿದುಕೊಂಡು ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ನೋಡೋದಾದ್ರೆ 18 ರಿಂದ 25 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಡೇಟ್ ಕೊಟ್ಟಿದ್ದಾರೆ. ಈ ಡೇಟಿಗೆ 18 ರಿಂದ 25 ವರ್ಷ ಒಳಗಡೆ ಇರೋರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ಬರ್ನ್ ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಕೋಬಹುದಾಗಿರ್ತದೆ ಎಲಿಜಿಬಿಲಿಟಿ. ಅದೇ ರೀತಿ ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಲೆವೆಲ್ 2 ಅಂತ ಹೇಳಿ ಕೊಟ್ಟಿದ್ದಾರೆ ಎಲ್ಲ ಪೋಸ್ಟ್ಗಳು. ಇದು ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಹೇಳಿದೆ. 10th ಪಾಸ್ ಪ್ಲಸ್ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. NSE ಜನರೇಟೆಡ್ ಬೈ NCVT. ಇದರಲ್ಲಿ ಇಂದ ರಿವಲ್ವೆಂಟ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಆರ್ ಸಿವಿಲ್ ಇಂಜಿನಿಯರ್ ಟ್ರೇಡ್ಸ್ ನಲ್ಲಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ 10th ಜೊತೆಗೆ. ಅದೇ ರೀತಿ ITI 10+ ಪಾಸ್ ITI ಅಂಡ್ ರಿವಲ್ವೆಂಟ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆರ್ ಇಂಜಿನಿಯರಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಹ್ಯಾಸ್ ಬಿ ಅಂಡರ್ ಡಿಗ್ರಿ 6 months ಟ್ರೈನಿಂಗ್ ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಟ್ರೈನಿಂಗ್ ಮುಗಿಸಿದವರು ಆದ್ಯತೆ ನೀಡಲಾಗುವುದು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ 10th ಪಾಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಹ್ಯಾಸ್ ಬಿ ಅಂಡರ್ ಡಿಗ್ರಿ 2 years ಟ್ರೈನಿಂಗ್ ಮುಗಿಸಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಜೂನಿಯರ್ ಕ್ಲರ್ಕ್, ಅಕೌಂಟ್ ಕ್ಲರ್ಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ವಿದ್ಯಾರ್ಥಿ ನೋಡೋದಾದ್ರೆ 10+2 ಅಂತ ಹೇಳಿ ಕೊಟ್ಟಿದ್ದಾರೆ. ಪಾಸ್ ಆರ್ ಇಟ್ಸ್ ಈಕ್ವಲೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 10th ಪಾಸ್ ಆಗಿರಬೇಕು ಮತ್ತು ಈಕ್ವಲ್ ಟ್ರೇಡಿನಲ್ಲಿ ವಿದ್ಯಾರ್ಥಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಲೆವೆಲ್ 1 ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ GP 18,000 ಇರ್ತದೆ ಗ್ರಾಸ್ ಪೇ. ಅದೇ ರೀತಿ ಇದು ಕೂಡ 19,000 ಇರ್ತದೆ ಫ್ರೆಂಡ್ಸ್. 10th ಪಾಸ್ ಆರ್ ITI ಆರ್ ಈಕ್ವಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ NESE ಜನರೇಟೆಡ್ ಬೈ NCVT.
NSC ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT ಕಡೆಯಿಂದ ಅಪ್ರೆಂಟಿಸ್ ಮುಗಿಸಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮುಗಿಸಿದವರಿಗೆ ಮೊದಲ ಆದ್ಯತೆ ಇರುತ್ತದೆ. ಅದೇ ಫ್ರೆಂಡ್ಸ್ ಇಲ್ಲೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. Those who are appearing for final examination or writing result or final examination are not eligible ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾರು ITI ನಲ್ಲಿ ಫೈನಲ್ ಎಕ್ಸಾಮ್ ಬರ್ತಾ ಇದ್ರಿ ಅಂತವ್ರು ಅರ್ಜಿ ಸಲ್ಲಿಸಲು ಆಗೋದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಮಿನಿಮಮ್ ಸ್ಪೋರ್ಟ್ಸ್ ಪರ್ಸನ್ ರಿಕ್ರೂಟ್ಮೆಂಟ್ ನೋಡೋದಾದ್ರೆ ರೆಪ್ರೆಸೆಂಟೆಂಟ್ ಕೌಂಟ್ರಿ represented the country in the of the category B championship or events ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. or at last 3 position in any of the category C championship event or at least 3 position in the senior or youth junior national championship level 2 ಗೆ ಕೇಳಿದಾರೆ ಫ್ರೆಂಡ್ಸ್. ಇವೆಲ್ಲ ಮುಗಿದಿರ್ಬೇಕಂತ ಹೇಳಿದ್ದಾರೆ. ಚಾಂಪಿಯನ್ಶಿಪ್ ಇದ್ದವರಿಗೆ ಎಲಿಜಿಬಲ್ ಇರ್ತದೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು. ಅದೇ ರೀತಿ ಒಂದು ನೋಡೋದಾದ್ರೆ represented the country in any of the category C championship or equivalent events ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಚಾಂಪಿಯನ್ಶಿಪ್ ಇದ್ದವರು ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್. ಕ್ಯಾಟಗರೈಸೇಷನ್ ಆಫ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ ಕೊಟ್ಟಿದ್ದಾರೆ. ಇದು ಒಲಿಂಪಿಕ್ ಗೇಮ್ಸ್ ಸೀನಿಯರ್ ಕ್ಯಾಟಗರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ವರ್ಲ್ಡ್ ಕಪ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ನೀವು ಯಾವ್ದು ಬರ್ತದ ಇದರಲ್ಲಿ ಇದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹ ಇರುತ್ತೀರಿ. ಅದೇ ರೀತಿ ಫ್ರೆಂಡ್ಸ್ ಎಕ್ಸಾಮ್ ಫೀಸ್ ನೋಡೋದಾದ್ರೆ ಇದು ಎಕ್ಸಾಮಿನೇಷನ್ ಫೀ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟೆಡ್ ದೋಸ್ ಮೇಂಟೈನ್ಡ್ ಇನ್ ಪ್ಯಾರಾ ಬಿ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬಿಲೋದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ RS 500 ಓನ್ಲಿ ವಿತ್ ದ ಪ್ರೊವಿಷನ್ ಫಾರ್ ರಿಫೌಂಡಿಂಗ್ RS 400 2000 ಈ ಆಕ್ಚುಲಿ ಅಪೇರ್ ಇನ್ ದ ಏರ್ಲೈ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC and ex-service ಮ್ಯಾನ್ ಮೈನಾರಿಟೀಸ್ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವರಿಗೆ 250 ಇರುತ್ತದೆ, ಇವರಿಗೆ ಅದರ್ಸ್ಗೆ 500 ಇರುತ್ತದೆ. ಅದರಲ್ಲಿ 400 ರಿಫಂಡಿಂಗ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಇದಕ್ಕೆ ಯಾವುದು ರಿಫಂಡಿಂಗ್ ಇರೋದಿಲ್ಲ. ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೀವು ವಿವರವಾಗಿ ತಿಳಿದುಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್. ಇದು ಎಕ್ಸಾಮ್ ನಡೀತಾ ಇದೆ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಮಾರ್ಕ್ಸ್ ಇದು ಫ್ರಮ್ ಗೇಮ್ ಸ್ಕಿಲ್ ಫಿಸಿಕಲ್ ಫಿಟ್ನೆಸ್ ಅಂಡ್ ಕೋಚ್ ಆಸ್ ಅಬ್ಸರ್ವೇಷನ್ ಡ್ಯೂರಿಂಗ್ ಟ್ರಯಲ್ಸ್ ಅಂತ ಕೊಟ್ಟಿದ್ದಾರೆ 40 ಮಾರ್ಕ್ಸ್. ಅದೇ ರೀತಿ ಫಾರ್ ಅಸೆಸ್ಮೆಂಟ್ ರಿಕಗ್ನೈಸಿಂಗ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಆರ್ ಪರ್ ನಾರ್ಮ್ಸ್ ಅಂತ ಹೇಳಿ 50 ಮಾರ್ಕ್ಸ್ ಇರ್ತದೆ ಫ್ರೆಂಡ್ಸ್. ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ 10 ಮಾರ್ಕ್ಸ್ ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ನಡೀತದೆ ಫ್ರೆಂಡ್ಸ್. ಅದೇ ರೀತಿ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಫ್ರೆಂಡ್ಸ್. ಇದು ಸರ್ವಿಸ್ ಬಾಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫಾರ್ ಪರ್ಸನ್ ರಿಕ್ವೈರ್ಡ್ ಅಗೇನ್ಸ್ಟ್ ದ ಸ್ಪೋರ್ಟ್ಸ್ ಕೋಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಕೋಟ್ ಇದ್ದವ್ರು ಮಾತ್ರ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ದ ನೋಟಿಫಿಕೇಶನ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್ ಫಾರ್ಮ್ ದ ಅದರ್ ಅನಕ್ಷರಿ ಆರ್ ಅವೈಲೇಬಲ್ ಇನ್ ದ ರೈಲ್ ವೀಲ್ ಫ್ಯಾಕ್ಟರಿ ವೆಬ್ಸೈಟ್. ಈ ಫ್ಯಾಕ್ಟರಿ ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ಲಿಂಕ್ ಇದೆ ಫ್ರೆಂಡ್ಸ್. ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಈ ಅಡ್ರೆಸ್ಗೆ ಕಳಿಸಬಹುದಾಗಿರುತ್ತದೆ. ಶುಡ್ ಕೇರ್ಫುಲಿ ರೀಡ್ ದ ಇನ್ಸ್ಟ್ರಕ್ಷನ್ ಬಿಫೋರ್ ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್ ಫಾರ್ಮ್ ಅನೆಕ್ಸರಿ 1 ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕೇರ್ಫುಲ್ ಆಗಿ ಎಲ್ಲ ಫಾರ್ಮ್ ಕರೆಕ್ಟ್ ಆಗಿ ತುಂಬಬೇಕಂತ ಹೇಳ್ಕೊಟ್ಟಿದ್ದಾರೆ. ಶುಡ್ ಬಿ ಪ್ರಿಂಟೆಡ್ ಆನ್ ದಿ ಗುಡ್ ಕ್ವಾಲಿಟಿ ವೈಟ್ A4 ಪೇಜ್ ನಲ್ಲಿ ವೈಟ್ ನೀಟಾಗಿ ಪ್ರಿಂಟ್ ತೆಗೆದು ಅರ್ಜಿ ಫಾರ್ಮ್ ತೆಗೆದುಕೊಳ್ಳಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಈ ಅಡ್ರೆಸ್ಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಕ್ಯಾಂಡಿಡೇಟ್ ಶೆಡ್ಯೂಲ್ಡ್ ಸೆಂಡ್ ದೇರ್ ಅಪ್ಲಿಕೇಶನ್ ಬೈ ಪೋಸ್ಟ್ ಅಡ್ರೆಸ್ಡ್ ಅಂತ ಹೇಳ್ಕೊಟ್ಟಿದ್ದಾರೆ ಟು ದ
ಅಸಿಸ್ಟೆಂಟ್ ಪರ್ಸನಲ್ ಆಫೀಸರ್ ಫಾರ್ ಪರ್ಸನಲ್ ಡಿಪಾರ್ಟ್ಮೆಂಟ್, ರೈಲ್ ವೀಲ್ ಫ್ಯಾಕ್ಟರಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಯಲಹಂಕ, ಬೆಂಗಳೂರು 560064 ಗೆ ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್.